ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. YouTube.com ಮುಖಾಂತರ ನಮ್ಮ ಚಾನಲ್ ಇರುವಂತಹ ಸಮಯದಲ್ಲಿ ಇನ್ನೊಂದು ಚಾನಲ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ರೋಮಲ್ಲಿ YouTube.com ನಾವು ನೋಡಿದ್ರೆ ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬೇಕಾಗುತ್ತೆ. ನಾವು ಸೆಟ್ಟಿಂಗ್ಸ್ ನಾವಿಲ್ಲಿ ಈಸಿಯಾಗಿ ತಗೊಳ್ಬಹುದು. ನಮ್ಮ ಚಾನಲ್ನ ಲೋಗೋ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಸಿಗುತ್ತೆ. ಆದ್ರೆ ಈ ಸೆಟ್ಟಿಂಗ್ ಅಲ್ಲಿ ಹೊಸ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಬೇಕಾದಂತಹ ಆಪ್ಷನ್ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಡೆಸ್ಕ್ಟಾಪ್ ತಗೋಬೇಕು. ಡೆಸ್ಕ್ಟಾಪ್ ನಮ್ಮ ಬಳಿ ಇಲ್ಲ ಅಂತಂದ್ರೆ ಫೋನಲ್ಲೇ ಡೆಸ್ಕ್ಟಾಪ್ ಸೈಟ್ ಅನ್ನು ಆನ್ ಮಾಡ್ಕೋಬೇಕು. ಕ್ರೋಮ್ನ ಈ 3 ಡಾಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಹೀಗೆ ನೀವು ಆ ಒಂದು ಚಿಕ್ಕ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಸೈಟ್ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ ಅಲ್ಲಿ ನೀವು ಯಾವ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿರೋ ಅದೇ ರೀತಿ ಇಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ಬೋದು. ಸೊ ಹೀಗೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಈ ತರ ಕಾಣಿಸುತ್ತೆ. ಈ ತರ ಕಾಣಿಸ್ತಾ ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ ನಮ್ಮ ಚಾನಲ್ ನ ಲೋಗೋ ಕಾಣಿಸ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಿಗುತ್ತೆ ಸೆಟ್ಟಿಂಗ್ಸ್ ಆಪ್ಷನ್. ಸೊ ಇಲ್ಲಿ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಕಾಣಿಸುತ್ತೆ ಆಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಈ ಒಂದು ಅಕೌಂಟ್ ಇಂದ ಎಷ್ಟು ಚಾನೆಲ್ಗಳಿದೆ ಅಂತ ಇಲ್ಲಿ ತೋರಿಸುತ್ತೆ. ಸಂಯಮ ಸ್ಕ್ರೀನ್ 1 ಮತ್ತೆ 2 ಅಂತ ಇಲ್ಲಿ ನಮಗೆ ಕಾಣಿಸುತ್ತೆ ನೋಡಿ. ಯುವರ್ ಚಾನಲ್ಸ್ ಅನ್ನೋ ಲಿಸ್ಟ್ ಅಲ್ಲಿ 2 ಇದೆ. ಇವಾಗ ನನಗೆ ಇನ್ನೊಂದು ಬೇಕು. ಸೊ ಅದಕ್ಕೆ ಕ್ರಿಯೇಟ್ ಅ ಚಾನಲ್ ಅನ್ನೋ ಆಪ್ಷನ್ ಅನ್ನ ನಾನು ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ನಮ್ಗೆ ಕೇಳುತ್ತೆ ಕ್ರಿಯೇಟ್ ಯುವರ್ ಚಾನಲ್ ನೇಮ್ ಅಂತ. ಇಲ್ಲಿ ನಾವು ಆಡ್ ಚಾನಲ್ ನೇಮ್ ಅನ್ನೋ ಆಪ್ಷನ್ ಅಲ್ಲಿ ನಮ್ಗೆ ಹೊಸದಾಗಿ ಚಾನಲ್ ನ ನೇಮ್ ಏನ್ ಇಡಬೇಕು ಅದನ್ನ ನಾನು ಇಡ್ತೀನಿ. ನಾನು ಇವಾಗ ಸದ್ಯಕ್ಕೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಸಂಯಮ ಸ್ಕ್ರೀನ್ 3 ಅಂತ ಇಡ್ತೀನಿ, ಯಾಕಂದ್ರೆ 1 and 2 ನನ್ನ ಹತ್ರ ಇದೆ. ಇಲ್ಲಿ ಈ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಬಾಕ್ಸ್ ಅನ್ನ. ಆಮೇಲೆ ಕ್ರಿಯೇಟ್ ಅನ್ನೋ ಆಪ್ಷನ್ ಇರುತ್ತೆ, ಕ್ರಿಯೇಟ್ ಅಂತ ಒತ್ತಿದ್ರೆ ಸಾಕು. ಇಲ್ಲಿ ಹೊಸ ಚಾನಲ್ ಕ್ರಿಯೇಟ್ ಆಯ್ತು ಅಂತಾನೆ ಅರ್ಥ. ಸೊ ಈಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕ್ರಿಯೇಟ್ ಆಗಿದೆ. ಅಂಡ್ ಅದೇ ಒಂದು ಅಕೌಂಟ್ ಅಲ್ಲಿ ನಾವು ಸ್ವಲ್ಪ ಆಕ್ಸೆಸ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಲೋಡಿಂಗ್ ಆಗ್ತಾ ಇದೆ. ಯೂಟ್ಯೂಬ್ ಚಾನಲ್, ಹೊಸ ಯೂಟ್ಯೂಬ್ ಚಾನಲ್ ನಿಮ್ಮ ಮುಂದೆ ಈಗಲೇ ಈ ಸಮಯದಲ್ಲಿ ಕ್ರಿಯೇಟ್ ಮಾಡಿದ್ದು ನೋಡಿ. ಇವಾಗ ಬಂದಿದೆ ಸಂಯಮ ಸ್ಕ್ರೀನ್ 3 ಅಂತ. ಇದ್ರಲ್ಲಿ ನೋಡಿ ಹೋಮ್, ಪ್ಲೇ ಲಿಸ್ಟ್, ಚಾನಲ್, ಅಬೌಟ್ ಎಲ್ಲದನ್ನು ನೋಡಿ. ಪ್ಲೇ ಲಿಸ್ಟ್ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಇವಾಗ ಪ್ಲೇ ಲಿಸ್ಟ್ ಅಲ್ಲಿ. ಸೊ ಹೀಗೆ ಎಲ್ಲದನ್ನು ನಿಮ್ಗೆ ಹೊಸ ಚಾನಲ್ ಹೀಗೆ ಕ್ಲಿಕ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಆಕ್ಸೆಸ್ ಮಾಡೋಣ ಅಂತ ನೋಡಿ. ಹೋಮ್ ಅಲ್ಲಿ ನಾನು ಯಾವ್ದಾದ್ರು ಒಂದು ವಿಡಿಯೋನ ಪ್ಲೇ ಮಾಡೋದಕ್ಕೆ ನೋಡ್ತೀನಿ, ನೋಡೋಣ ಯಾವ ವಿಡಿಯೋ ಚಂದ ಇರುತ್ತೆ ಅಂತ ಹೊಸ ಚಾನಲ್ ಅಲ್ಲಿ. ಅಂಡ್ ಎಸ್, ಈ ಚಾನಲ್ ಅಲ್ಲಿ ನನಗೆ ಸದ್ಯಕ್ಕೆ ಬಾನದಾರಿಯಲ್ಲಿ ಏನು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಒಂದು ಸಾಂಗ್ ವಿಡಿಯೋ ಬಂದಿದೆ, ಅದನ್ನ ನಾನು ನೋಡೋಣ ಅಂತ ನೋಡಿ. ಯಾವ ರೀತಿ ನೀವು ಯೂಟ್ಯೂಬ್ ಅನ್ನ ಯೂಸ್ ಮಾಡ್ತಿರೋ ನಿಮಗೆ ಗೊತ್ತೇ ಇದೆ. ಯೂಟ್ಯೂಬ್ ನ ಯೂಸ್ ಮಾಡ್ಬೇಕಂದ್ರೆ ಒಂದು ಚಾನಲ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಹೊಸ ಚಾನಲ್ ನ ಕ್ರಿಯೇಟ್ ಮಾಡಿದಾಗ್ಲೂ ಕೂಡ ನೀವು ಅದೇ ರೀತಿ ಹಾಗೇನೆ ನೀವು ಹೇಗೆ ಯೂಸ್ ಮಾಡ್ತಿದ್ರೋ ಹಾಗೇನೆ ನೀವು ನೋಡ್ಬೋದು ನೋಡಿ. ಇದಕ್ಕೆ ನಾನು ಒಂದು ಲೈಕ್ ಕೂಡ ಕೊಟ್ಟೆ. ಸೊ ನೋಡಿ ಇಲ್ಲಿ ಯಾವ ರೀತಿ ನಮ್ಮ ಚಾನಲ್ ಹೊಸದಾಗಿ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವ್ರದ್ದು ಒಂದು ವಿಡಿಯೋ ಕೂಡ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಅಂಡ್ ಇದರ ಜೊತೆಗೆ ನಿಮ್ಗೆ ಈ ಒಂದು ಯಾವ ರೀತಿ ನಿಮ್ಮ ಆಪ್ ಅಲ್ಲಿ, ಯೂಟ್ಯೂಬ್ ಆಪ್ ಅಲ್ಲಿ ಹಳೆ ಒಂದು ಚಾನಲ್ ಇರುತ್ತೆ, ಅದನ್ನ ನಾವು ಹೊಸ ಚಾನಲ್ಗೆ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಮೇಲ್ಗಡೆ ನೋಡಿದ್ರೆ ಇಲ್ಲಿ ಹೀಗೆ ಕಾಣಿಸುತ್ತೆ. ಅಕೌಂಟನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ 3 ಬಂದಿದೆ ನೋಡಿ. ನನಗೆ ಸಂಯಮ ಸ್ಕ್ರೀನ್, ನಾನು ಅದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಸಂಯಮ ಸ್ಕ್ರೀನ್ ನೀವು ಇಲ್ಲಿ ನೋಡಬಹುದು. ಇದೇ ರೀತಿ ಎಂಜಾಯ್ ಮಾಡಿ ಅಂತ ಹೇಳಿ